ಡಾಕ್ ಸತೀಶ್ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಓವರ್ ಅವಯ್ಯ ಪಾಪ ಚಂದ್ರಪ್ರಭಾ. ಆಕ್ಚುಲಿ ಅವ್ರಿಗೆ ತುಂಬಾ ಟ್ಯಾಲೆಂಟ್ ಇದೆ. ಇವರಿಂದ ಬಾತ್ರೂಮ್ ಅಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರು. ಬಾತ್ರೂಮ್ ಅಲ್ಲೇ ಇರ್ತಾರೆ. ನೆನ್ನೆ ಎಪಿಸೋಡ್ ನೋಡಿದಾಗಂತೂ ತುಂಬಾ ಕೋಪ ಬಂತು. ಯಾರಿಗೂ 6 ಅವರ್ ವೇಟ್ ಮಾಡ್ತಾರೆ ಕುತ್ಕೊಂಡ್ ಬಚ್ಲು ಮನೇಲಿ. ಆ ವಯ್ಯನಿಂದ ಅದು ತಿರ್ಗಾ ಸ್ನಾನಕ್ಕೆ ಹೋಗ್ತೀನಿ ಅಂತ. ಮೇಡಮ್ ನಮಸ್ತೆ. ನಮಸ್ತೆ. ಈ ಸರಿ ಸೀಸನ್ 12 ಬಿಗ್ ಬಾಸ್ ನೋಡ್ತಾ ಇದ್ದೀರಾ ತಾವು? ನೋಡ್ತಾ ಇದ್ದೀನಿ. ಏನ್ ಅನ್ಸುತ್ತೆ ಬಿಗ್ ಬಾಸ್ ಬಗ್ಗೆ? ಬಿಗ್ ಬಾಸ್ ಚೆನ್ನಾಗಿದೆ ಈ ಸಲ. ಆಕ್ಚುಲಿ ಕರ್ನಾಟಕಕ್ಕೆ ಕನ್ನಡದ ಹೆಮ್ಮೆ ಆಗಿ ಅಂದ್ರೆ ಇವಾಗ ಈ ಸಲ ಬಿಗ್ ಬಾಸ್ ಮನೇನೂ ಅಷ್ಟೇ ಮೈಸೂರು ಪ್ಯಾಲೇಸ್ ತರ ರೆಡಿ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ ನೋಡಕ್. ಚೆನ್ನಾಗಿದೆ. ಕಂಟೆಸ್ಟೆಂಟ್ ಆಕ್ಚುಲಿ ಈ ಸಲ ಸೆಲೆಕ್ಟ್ ಮಾಡಿರೋ ತುಂಬಾ ಇಷ್ಟ ಆದ್ರು. ಅಂದ್ರೆ ಎಲ್ಲರೂ ಇವಾಗ ಬೆಳಿಬೇಕು ಅಂತ ಇರೋರು, ಎಲ್ಲರಿಗೂ ಒಂದು ಆಪರ್ಚುನಿಟಿ ಬೇಕು. ಬಿಗ್ ಬಾಸ್ ಇಸ್ ಅ ವೆರಿ ಬಿಗ್ ಸ್ಟೇಜ್ ಅಲ್ವಾ, ಅವ್ರಿಗೆ ಬೆಳೆಯಕ್ಕೆ ಒಂದು ಅವಕಾಶ ಸಿಗುತ್ತೆ. ಚೆನ್ನಾಗಿದೆ. ಸೆಲೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಗಿಲ್ಲಿ ಅಫ್ಕೋರ್ಸ್. ಅಂದ್ರೆ ಅವರು ಅಷ್ಟು ಕಾಮಿಡಿ ಮಾಡ್ತಾರೆ. ಅದ್ ನೋಡಕ್ಕೆ ಫುಲ್ ಬೋರಿಂಗ್ ಆಗಿರುತ್ತೆ. ಯಾವಾಗ್ಲೂ ಜಗಳ ಆಡ್ತಿರ್ತಾರೆ. ಅವ್ರೊಬ್ರು ಸುಮ್ನೆ ಪಾಸ್ ಆದ್ರೆ ಸಾಕು, ಕಾಮಿಡಿ ಹಂಗಿರುತ್ತೆ. ಅದಕ್ಕೆ ಏನು ಅಶ್ವಿನಿ ಗೌಡ ಅವ್ರ ಬಗ್ಗೆ? ಗಿಲ್ಲಿ ಫೇಮಸ್ ಆಗಕ್ಕೆ ಒಂಥರ ಅಶ್ವಿನಿ ಮೇಡಮೇ ಕಾರಣ ಅಲ್ವಾ. ಅವ್ರ ಏನೋ ಮಸಾಲೆ ಹಾಕಿದ್ರೆ ತಾನೇ ಈ ಕಡೆ ಒಗ್ಗರಣೆ ಚೆನ್ನಾಗಿ ಹಾಕಿದ್ರೆ ಸಾಧ್ಯ. ಇನ್ ಕಾವ್ಯ ಗೌಡ ಅವ್ರ ಬಗ್ಗೆ? ಕಾವ್ಯ ಗಿಲ್ಲಿ ಜೊತೆ ಸೇರ್ಕೊಂಡು ಮಿಂಚ್ತಾ ಇದಾರೆ. ಕ್ಯೂಟ್ ಕಪಲ್ಸ್. ಗಿಲ್ಲಿಯಿಂದ ಕಾವ್ಯ ಫೇಮಸ್, ಕಾವ್ಯನಿಂದ ಗಿಲ್ಲಿ? ಬೋತ್ ಆಫ್ ದಮ್ ಆರ್ ಈಕ್ವಲಿ ಗುಡ್ ಅಂತ ಅನ್ಸುತ್ತೆ. ಬಿಕಾಸ್ ಇವರು ಅಷ್ಟೇ ಒಂದೊಂದ್ಸಲ ಏನ್ ಮಾಡ್ತಾನೆ, ಗಿಲ್ಲಿ ಓವರ್ ಆಗಿ ಆಡ್ತಿರ್ತಾನೆ. ಅವಾಗ ಕಾವ್ಯ ವಿಲ್ ಬಿ ಕೂಲ್ ಆಗು ಅಂತ. ಓಕೆ, ಡಾಕ್ ಸತೀಶ್ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಓವರ್ ಅವಯ್ಯ. ಆಕ್ಚುಲಿ ಹೆಸರು ತಕ್ಷಣ ಅಂದ್ರೆ ಇವಾಗ ಏನ್ ಗೊತ್ತಾ, ಬಿಗ್ ಬಾಸ್ ಒಂದ್ ದೊಡ್ಡ ಸ್ಟೇಜ್. ಅಲ್ಲಿ ನೀವ್ ಹೋಗೋದೇ ಅಂತ ಪ್ರೂವ್ ಮಾಡಕ್ಕೆ. ಪಾಪ ಚಂದ್ರಪ್ರಭಾ. ಆಕ್ಚುಲಿ ಅವ್ರಿಗೆ ತುಂಬಾ ಟ್ಯಾಲೆಂಟ್ ಇದೆ. ಇವರಿಂದ ಬಾತ್ರೂಮ್ ಅಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರು. ಬಾತ್ರೂಮ್ ಅಲ್ಲೇ ಇರ್ತಾರೆ. ನೆನ್ನೆ ಎಪಿಸೋಡ್ ನೋಡಿದಾಗಂತೂ ತುಂಬಾ ಕೋಪ ಬಂತು. ಯಾರಿಗೂ 6 ಅವರ್ ವೇಟ್ ಮಾಡ್ತಾರೆ ಕುತ್ಕೊಂಡ್ ಬಚ್ಲು ಮನೇಲಿ. ಆ ವಯ್ಯನಿಂದ ಅದು ತಿರ್ಗಾ ಸ್ನಾನಕ್ಕೆ ಹೋಗ್ತೀನಿ ಅಂತ ಬಾರಿ ಬೇಜಾರಾಗತ್ತೆ. ಎಲ್ಲಾದ್ರೂ ಟ್ರಿಪ್ ಹೋಗ್ಬೋದಿತ್ತು ಅವರು ಬಿಗ್ ಬಾಸ್ ಬರೋದ್. ಸ್ಟ್ಯಾಂಡ್ ಬೇಕಿತ್ತ ಅಥವಾ ಇನ್ನೂ ಬೇಕಿತ್ತ? ಇಲ್ಲ, ಆಕ್ಚುಲಿ ಸಾಕ್ ಅನ್ಸುತ್ತು. ಏನಕ್ಕೆ ಅಂದ್ರೆ ಆಬ್ವಿಯಸ್ಲಿ ಯಾರೇ ಆಗ್ಲಿ 3 ಅವರ್ 4 ಅವರ್ ಬಸ್ ಮನೇಲಿ ಕುತ್ಕೊಂಡ್ ಕಾಯ್ಬೇಕು ಅಂದ್ರೆ ಎಂತವ್ರಿಗೆ. ಇವಾಗ ನಮ್ಗೆ ಒಂದ್ 5 ನಿಮಿಷ ಬಸ್ ಲೇಟ್ ಆದ್ರೆ ಎಷ್ಟು ಕೋಪ ಬರುತ್ತೆ. ಇನ್ ಅವ್ರ 3 ಅವರ್ ಯಾರೋ ಬೇರೆಯವ್ರಿಗೋಸ್ಕರ ವೇಟ್ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ಸಿಟ್ ಬರುತ್ತೆ. ಅದನ್ನ ಅವರು ತೋರಿಸಿದ್ದಾರೆ. ಮೇಡಮ್, ಈ ಬಚ್ಚಲ ಮನೇಲಿ ತುಂಬಾ ಹೇಳ್ತಾ ಇದ್ದಾರೆ, ನಿಮ್ ಮನೇಲಿ ಯಾರು ಹಂಗ್ ಕಿರಿಕ್ ಮಾಡೋರು ಇದ್ದಾರೆ ನಿಮ್ಗೆ? ಯಾರಿಲ್ಲ ಸರ್, ಅದನ್ನೇ ಒತ್ತಿ ಹೇಳ್ತಾ ಇದ್ದಾರೆ. ನಮ್ಮ ಮನೇಲಿ 3 ಇದೆ ಬಾತ್ರೂಮ್, ತಲೆನೋವಿಲ್ಲ. ಸೂಪರ್. ಓಕೆ, ಇನ್ನು ಯಾರಪ್ಪ ಇದು? ಮಾಳು ನಿಪ್ನಾಳು, ರಕ್ಷಿತಾ ಅವರು, ಮಲ್ಲಮ್ಮ ಅವ್ರ ಬಗ್ಗೆ? ಮಾಲು ಅವ್ರ ಬಗ್ಗೆ ಹೇಳ್ಬೇಕು. ಆಕ್ಚುಲಿ ಅವ್ರಿಗೆ ನಾವೇನೋ ಅನ್ಕೊಂಡಿದ್ವಿ ಅವ್ರು ಬಂದಾಗ. ಟಾಸ್ಕ್ ಎಲ್ಲ ಚೆನ್ನಾಗ್ ಆಡ್ತಾರೆ, ಅದ್ರ ಬಗ್ಗೆ ಇಲ್ಲ. ಬಟ್ ಎಲ್ಲೋ ಸ್ಪಂದನ ಅವರು ಇಬ್ರು ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಜಾಸ್ತಿ ಎಂಟರ್ಟೈನ್ಮೆಂಟ್ ಇಲ್ಲ. ಸಾಂಗ್ ಗಳು ಆಡ್ತಾರೆ ಅನ್ಕೊಂಡ್ವಿ, ಎಂತದೂ ಇಲ್ಲ. ಸೊ ಅವ್ರೊಂಚೂರು ಇಂಪ್ರೂವ್ ಆದ್ರೆ ಮಸ್ತ್ ಇರುತ್ತೆ. ಮಲ್ಲಮ್ಮ ಇಸ್ ಅವರು ಇನ್ನೋಸೆಂಟ್ ಲೇಡಿ, ತುಂಬಾ ಇನ್ನೋಸೆಂಟ್ ಆಗಿ ಚೆನ್ನಾಗಿ ಆಡ್ತಿದ್ದಾರೆ. ರಕ್ಷಿತಾ ಆಕ್ಚುಲಿ ಚಿಕ್ಕ ಹುಡುಗಿ ಅವಳು, ಇನ್ನು 18 ಇಯರ್ಸ್. ಅವಳಿಗಿನ್ನು ಏನು ಗೊತ್ತಿಲ್ಲ. ಅವಳು ಇವಾಗ ತಿಳ್ಕೊಬೇಕು ಮುಂದೆ ಹೆಂಗೆ ಏನು. ಅಲ್ಲಿ ಬಂದಿರೋದು ಒಳ್ಳೇದಾಗಿದೆ. ಬಿಕಾಸ್ ಅವ್ಳು ತಿಳ್ಕೊಳಕ್ ಇನ್ನೂ ಆಪರ್ಚುನಿಟಿ ಇದೆ. ಸ್ವಲ್ಪ ಓವರ್ ಆಗಿ ಆಡ್ತಿದ್ದಾಳೆ. ಆಕ್ಚುಲಿ ಫಸ್ಟ್ ಕಳಿಸ್ಬಿಟ್ಟು ಆದ್ಮೇಲೆ ಮತ್ತೆ ಕರ್ಕೊಂಡಿದ್ದು ಅಷ್ಟು ಓಕೆ ಅಂತ ಅನಿಸಿಲ್ಲ ನನ್ಗೆ. ಬಿಕಾಸ್ ಕಳಿಸ್ಬಿಟ್ರಿ ಮತ್ತೆ ಅಂತ ವಾಪಸ್ ತಗೊಂಡ್ರು, ಅದ್ ಗೊತ್ತಾಗ್ಲಿಲ್ಲ. ಕಳಿಸಿದಾಗ ಆಕ್ಚುಲಿ ಅವತ್ ಒಂದೇ ದಿನ ಕಳ್ಸಿದ್ದು ಅದು ಬೇಜಾರಾಯ್ತು ಡೆಫಿನೆಟ್ಲಿ. ಬಟ್ ಕಳ್ಸಾದ್ಮೇಲೆ ಮತ್ತೆ ಅಂತ ವಾಪಸ್ ತಗೊಂಡ್ರು, ಅದು ಗೊತ್ತಾಗ್ಲಿಲ್ಲ. ಓಕೆ, ರಕ್ಷಿತ್ ಅವ್ರಿಗೆ ಕನ್ನಡನೇ ಬರಲ್ಲ, ಆದ್ರೂ ಕೂಡ ಇಂಥವ್ರ ಅವಶ್ಯಕತೆ ಇತ್ತ ಅನ್ನೋದು ಕೆಲವರ ಅಭಿಪ್ರಾಯ. ಕನ್ನಡ ಬರ್ದಿರೋರು ಆಬ್ವಿಯಸ್ಲಿ ವರ್ಷಕ್ಕೆ ಒಬ್ರೊಬ್ರು ತಗೋತಾರೆ. ಒಂದೊಂದ್ ಸೀಸನ್ ಒಬ್ರೊಬ್ರು ಕನ್ನಡ ಬರ್ದಿರೋರು ಇರ್ತಾರೆ. ಇವ್ರು ಕಲಿಬೇಕು ಅಂತ ಬಂದಿರೋದ್ರಿಂದ ಗುಡ್. ಇವಳೇ ಓಕೆ ಅಂತ ಅನ್ಸುತ್ತೆ. ಬಿಕಾಸ್ ಬೇರೆಯವ್ರು ತಗೊಂಡ್ ಕನ್ನಡ ಸಾಯಿಸ್ಬಿಟ್ಟಿದ್ರು, ಇವಳು ಒಂದ್ಸರಿ ಕಲಿತಿದ್ದಾಳೆ. ಓಕೆ, ಬಿಗ್ ಬಾಸ್ ಟೀಮಿಗಾಗ್ಲಿ ಅಥವಾ ಸುದೀಪ್ ಅಣ್ಣನ್ಗಾಗ್ಲಿ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಬಿಗ್ ಬಾಸ್ ಅದೇ ಒಂಟಿ ಜೋಡಿ ಮಾಡಿದಾರಲ್ಲ, ಜೋಡಿ ಅನ್ನೋದು ಒಂದು ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಎಲ್ಲರಿಗೂ ಆಪರ್ಚುನಿಟಿ ಸಿಗುತ್ತೆ. ಅದೊಂದು ಅಷ್ಟೇ ನನ್ನ ಕಡೆಯಿಂದ ಸಜೆಷನ್ ಅವ್ರಿಗೆ. ಸುದೀಪ್ ಅಣ್ಣನ ಬಗ್ಗೆ ನಾವೇನ್ ಹೇಳೋದು ಸರ್? ಅಲ್ಲ, ಏನ್ ಹೇಳ್ಬೇಕು ಅವ್ರಿಗೆ? ಏನಾದ್ರೂ ಅಂದ್ರೆ ತಮ್ಮ ಒಂದು ಅಭಿಪ್ರಾಯ ತಿಳಿಸಬೇಕು. ಈಸ್ ಅ ವೆರಿ ಗುಡ್ ಆಂಕರ್. ಆಕ್ಚುಲಿ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನಾವು ಆ ಸ್ಟೇಜ್ ಮೇಲೆ ನೋಡಕ್ ಇಷ್ಟಪಡಲ್ಲ. ಇಟ್ಸ್ ಅ ಗುಡ್. ಮೇಡಮ್, ಈ ಸರಿ ಬಿಗ್ ಬಾಸ್ ಯಾರು ವಿನ್ ಆಗ್ಬೇಕು ನಿಮ್ ಪ್ರಕಾರ?
ಈ ಸಲ ಬಿಗ್ ಬಾಸ್ ಆತರ ನನ್ಗೆ ಇನ್ನು ಯಾರು ವಿನ್ನಿಂಗ್ ಕಂಟೆಸ್ಟೆಂಟ್ ಅಂತ ಅನ್ಸಿಲ್ಲ ಸರ್ ಇನ್ನು. ಬಸ್ ಈ ಮೇಲೆ ಇರ್ಬೇಕಾಯ್ತು. ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೇಕು? ಆಕ್ಚುಲಿ ಸತೀಶ್ ಹೋಗ್ಬೇಕು, ಬಟ್ ಇವರು ಚಂದ್ರಪ್ರಭಾ ಹೋಗ್ಬಾರ್ದು. ಜೋಡಿ ಜೋಡಿ ಅಂದಾಗ ಅವ್ರಿಬ್ರು. ಇಬ್ರು ಹೋಗ್ಬಿಡ್ತಾರೆ, ಅದಕ್ಕೇನೆ ಅವ್ರು ಹೋಗ್ಬೇಕು, ಇವ್ರು ಹೋಗ್ಬಾರ್ದು. ಥ್ಯಾಂಕ್ ಯು.